ಸರಿ ಟಿವಿ ವೀಕ್ಷಕರೇ, ಜ್ಞಾನವಂತ ಮಹಿಳೆ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ನಾನು ಸ್ವಾಗತವನ್ನು ಬಯಸುತ್ತೇನೆ. ಕಳೆದ ಅನೇಕ ಸಂಚಿಕೆಯಿಂದ ಅನೇಕ ವಿಷಯಗಳನ್ನು ತಿಳಿದುಕೊಳ್ಳುವಂತೆಯೂ ದೇವರು ನಮಗೆ ಸಹಾಯ ಮಾಡಿದ್ದಾರೆ. ಮಾತ್ರವಲ್ಲ, ತಿಳಿದುಕೊಂಡಂಥ ಅನೇಕ ವಿಷಯಗಳನ್ನು ನಾವು ಅಳವಡಿಸಿಕೊಳ್ಳುವಂತೆಯೂ ನಮ್ಮ ಜೀವಿತದಲ್ಲಿ ಅನುದಿನವೂ ಅದನ್ನು ನಾವು ನಮ್ಮ ಜೀವಿತದಲ್ಲಿ ಅಳವಡಿಸಿಕೊಂಡು ಮುಂದಕ್ಕೆ ಹೋಗುವ ಹಾಗೆ ಕರ್ತನ ನಮಗೆ ಸಹಾಯ ಮಾಡಿದ್ದಾನೆ. ಅದಕ್ಕಾಗಿ ನಾವು ದೇವರಿಗೆ ಕೋಟಿ ಸ್ತೋತ್ರವನ್ನು ಸಲ್ಲಿಸುತ್ತೇವೆ. ವಿಶೇಷವಾಗಿ ಈ ದಿನದ ಸಂಚಿಕೆಯಲ್ಲಿ ನಮ್ಮ ಮಧ್ಯದಲ್ಲಿ ನಮ್ಮ ಜೊತೆಯಲ್ಲಿ ಮುಖ್ಯ ಅತಿಥಿಯಾಗಿ ಬೀನಾ ಅಬ್ರಾಮ್ ಅವರು ಬಂದಿರುತ್ತಾರೆ. ಅವರನ್ನು ಈ ಒಂದು ಸಂಚಿಕೆಗೆ ನಾನು ಸ್ವಾಗತವನ್ನು ಬಯಸುತ್ತೇನೆ. ಪ್ರೈಸ್ ಲಾರ್ಡ್ ಸಿಸ್ಟರ್. ಸಿಸ್ಟರ್, ಕಳೆದ ಸಂಚಿಕೆಯಿಂದ ಈ ಒಂದು ಜ್ಞಾನವಂತ ಮಹಿಳೆ ಕಾರ್ಯಕ್ರಮ ಅನೇಕರಿಗೆ ಒಂದು ಆಶೀರ್ವಾದವಾಗಿದೆ. ಅನೇಕರು ಕರೆ ಮಾಡಿದ್ದಾರೆ, ಅನೇಕರು ಮೆಸೇಜ್ಗಳನ್ನು ಮಾಡಿ ಅನೇಕ ವಿಷಯಗಳನ್ನು ನಮಗೆ ತಿಳಿಸಿದ್ದಾರೆ. ನನಗೆ ಬಹಳ ಸಂತೋಷ, ಇದರಲ್ಲಿ ಒಂದು ದೇವರ ಕಾರ್ಯವನ್ನು ಮಾಡ್ತಾ ಇದ್ದಾರೆ ಅಂತೇಳಿ. ಆದರೆ ಇನ್ನೂ ಸಹ ಅನೇಕ ವಿಷಯಗಳನ್ನು ತಿಳ್ಕೊಳ್ಬೇಕು. ನೀವಿವತ್ತು ಯಾವ ವಿಷಯವನ್ನು ತಗೊಂಡು ಬಂದಿದ್ದೀರಿ ಗೊತ್ತಿಲ್ಲ, ಆದರೂ ಸಹ ದೇವರಿಗೆ ಸ್ತೋತ್ರ. ನೀವು ತೆಗೆದುಕೊಂಡು ಬಂದಿರುವಂಥ ವಿಷಯವನ್ನು ನಮ್ಮ ಜೊತೆಲಿ ಹಂಚಿಕೊಂಡು ನಾವೆಲ್ಲರೂ ಒಟ್ಟಾಗಿ ಸೇರಿ ಕಲಿಯೋಣ. ಇವತ್ತು ನೀವು ಮಾತಾಡಲಿಕ್ಕಿರುವಂಥ ವಿಷಯ ಏನಾಗಿದೆ ಸಿಸ್ಟರ್? ಅಂದರೆ ನಾವು ಕಳೆದ ಕೆಲವು ವಾರಗಳಿಂದ ಕಲಿತಾ ಬಂದದ್ದು ಸಂತೋಷಕರವಾದ ಕುಟುಂಬ ನಡೆಸಲಿಕ್ಕೆ ಕೆಲವೊಂದು ನಿಯಮಗಳುಂಟು. ಅದು ಯಾವುದು ಅಂತೇಳಿ ಅನೇಕ ಸಂಚಿಕೆಗಳಲ್ಲಿ ನಾವು ಮಾತಾಡಿದ್ದೇವೆ. ಇವತ್ತು ಮಾತಾಡುವಂಥ ವಿಷಯ ಏನೆಂದರೆ, ಅದರ ಪಾಯಿಂಟ್ ಹೀಗೆ ಉಂಟು: ಗಂಡನ ಮಾತುಗಳನ್ನು ಕೇಳುವುದಕ್ಕೆ ಸಮಯ ಕೊಡು. ಅವನ ಮುಂದೆ ನೀನು ತುಂಬ ಗಡಿಬಿಡಿಯಾಗಿರಬೇಡ. ಒಳ್ಳೆಯ ಸಂಪರ್ಕವು ಸಂತೋಷ ಕುಟುಂಬದ ಅಡಿಪಾಯವಾಗಿದೆ. ಹೌದು ಅಂತ ಹೇಳಿದರೆ ಇದರ ಅರ್ಥ ಇಷ್ಟೇ: ಗಂಡನೊಂದಿಗೆ ಮಾತನಾಡಲಿಕ್ಕೆ ಸಮಯವನ್ನು ನಾವು ಕಂಡುಕೊಳ್ಬೇಕು. ಅಂದರೆ ಒಂದು ಕುಟುಂಬವನ್ನು ನಡೆಸ್ಕೊಂಡು ಹೋಗಬೇಕಾದ್ರೆ, ಒಂದು ಕುಟುಂಬ ಸಂತೋಷವಾಗಿರಬೇಕಾದ್ರೆ ನಾವು ಮೊದಲು ನಮ್ಮ ಗಂಡನ ಜೊತೆಯಲ್ಲಿ ಹೆಚ್ಚಾದಂತಹ ಸಮಯವನ್ನು ಕಳೆಯಬೇಕು. ಹೌದು, ಕೊಡದೆ ಹೋದರೆ ಗಲಿಬಿಲಿಗಳು, ಗೊಂದಲಗಳು, ನೋವುಗಳು, ವೈಮನಸ್ಸುಗಳು ಬರ್ತದೆ, ಇದ್ದೇ ಇರುತ್ತೆ ಅಲ್ವಾ? ಹೌದು. ಹಾಗಿದ್ಮೇಲೆ ನಾವು ಮೊದಲನೇದಾಗಿ ಅಂದರೆ ಸಿಸ್ಟರ್ ಹೇಳಿದ ಪ್ರಕಾರವಾಗಿ ಈ ದಿನಗಳಲ್ಲಿ, ಈ ಒಂದು ಆಧುನಿಕವಾದಂಥ ದಿನದಲ್ಲಿ ನಾವು ನೋಡುವಂಥದ್ದು ಏನಂದರೆ, ಎಲ್ಲರೂ ಬ್ಯುಸಿ. ಎಲ್ಲ ಬ್ಯುಸಿ ಅಂದರೆ ಏನು ಬ್ಯುಸಿ? ಫೋನಲ್ಲಿ. ಎಲ್ಲ ರೀತಿಯಲ್ಲೂ ಅಂದರೆ ಎಲ್ಲ ವಿಷಯದಲ್ಲಿ ಗಡಿಬಿಡಿಗಳು, ಗಲಿಬಿಲಿಗಳು, ಗೊಂದಲಗಳು ಇರೋದ್ರಿಂದ, ಮತ್ತು ಇನ್ನು ಏನಂತ ಹೇಳಿದರೆ ಅವರಿಗೆ ಕುತ್ಕೊಂಡು ಮಾತಾಡುವಷ್ಟು ಪುರ್ಸೋತಿಲ್ಲ. ಇಲ್ಲ, ಒಂದೇ ಮನೇಲಿ ಇರ್ತಾರೆ, ಒಂದೇ ರೂಮಲ್ಲಿ ಇರ್ತಾರೆ. ಅವರಿಗೆ ಖಾಲಿ ಅವ್ರ ಮೊಬೈಲ್ ಆಯಿತು, ಅವರಾಯಿತು. ಹೌದು. ಹಾಗೆ ನಾವು ಇದ್ರೆ ಒಂದು ಸಂತೋಷವಾದಂಥ ಕುಟುಂಬವನ್ನು ಏನು ಮಾಡಲಿಕ್ಕೆ ಆಗುದಿಲ್ಲ, ನಡೆಸಲಿಕ್ಕೆ ಆಗುದಿಲ್ಲ. ಹಾಗಿದ್ಮೇಲೆ ಬನ್ನಿ, ಇನ್ನೂ ಹೆಚ್ಚಾದಂಥ ಆಳದಲ್ಲಿ ಅವರು ಕರ್ಕೊಂಡು ಹೋಗ್ಲಿಕ್ಕೆ ಇಷ್ಟಪಡ್ತಾರೆ. ಮತ್ತೆ ಇದರ ವಿವರವನ್ನು ಹೇಳಿ ಸಿಸ್ಟರ್. ಖಂಡಿತವಾಗ್ಲೂ ಅಂದರೆ ಸಂತೋಷಕರವಾದ ಆ ಕುಟುಂಬಕ್ಕೆ ಒಳ್ಳೆಯ ಸಂಪರ್ಕ ಅಂತ ಹೇಳಿದರೆ ಮನಸ್ಸು ಬಿಟ್ಟು ಮಾತನಾಡುವಂಥದ್ದು. ಹೌದು, ಗಂಡನ ಸಂಗಡ ಮಾತನಾಡಬೇಕು. ಮನಸ್ಸೊಳಗೆ ಏನು ಇದೆ ಅದನ್ನು ಹೇಳಬೇಕು. ಕೆಲವರು ಏನು ಮಾಡ್ತಾರೆ, ನನ್ನ ಗಂಡ ಏನು ತಿಳ್ಕೊಳ್ತಾರೋ, ನಾನೇನು ಹೇಳಿದರೆ ಅವರು ಕೆಲವು ಗಂಡಂದರೆ ಬ್ಯುಸಿ ಇರ್ತಾರೆ. ಕೆಲವೊಮ್ಮೆ ಇವರು ಹೇಳುವುದನ್ನು ಕೇಳಲಿಕ್ಕೆ ಕೂಡ ಅವರು ಸಿದ್ಧರಿರುವುದಿಲ್ಲ. ಅಂಥ ಒಂದು ಪರಿಸ್ಥಿತಿಯಲ್ಲಿ ಇವರು ಏನು ಮಾಡಿರ್ತಾರೆ, ಹಾಗೆಯೇ ಮನಸ್ಸಲ್ಲಿ ಇಟ್ಕೊಂಡಿರ್ತಾರೆ. ಆದರೆ ಅದಕ್ಕಿಂತ ಅವರು ಕೇಳುವ ಒಂದು ಯಾವಾಗಲಾದರೂ ಅವರು ಬ್ಯುಸಿಯಾಗಿರುವಾಗ ಹೋಗಿ ನೋಡಿ, ಈ ಥರ ಉಂಟು, ಇವತ್ತು ಹೀಗಾಯ್ತಾ, ಹಾಗೆ ಹೇಳದೆ ಅವರು ಸಮಾಧಾನದಿಂದ ಇರುವಾಗ ಅಥವಾ ಫ್ರೀ ಆಗಿರುವಾಗ ಅವರ ಜೊತೆಗೆ ಹೋಗಿ ಅವರ ಪ್ರೀತಿಯನ್ನು ಸಂಪಾದಿಸಿ ಅವರೊಂದಿಗೆ ಮನಸ್ಸು ತೆರೆದು ಮಾತನಾಡಬೇಕು. ಅದೊಂದು ಸಂತೋಷಕರವಾದ ಕುಟುಂಬದ ಅಡಿಪಾಯ ಅಂತ ಹೇಳಿದರೆ, ಅದಕ್ಕೆ ಏನು ಹೇಳೋದು, ಅದೊಂದು ಸ್ಟ್ರಾಂಗ್ ಆಗಿರುತ್ತೆ, ಬಲವಾಗಿರುತ್ತೆ. ಯಾಕಂದರೆ ಅವ್ರಿಗೆ ಗೊತ್ತಿರುತ್ತೆ, ನನ್ನ ಹೆಂಡತಿ ಚೆನ್ನಾಗಿ ನನ್ನ ಜೊತೆಗೆಲ್ಲ ಮನಸ್ಸು ತೆರೆದು ಮಾತಾಡ್ತಾರೆ. ಇವತ್ತು ನೋಡಿ, ಅನೇಕ ಕುಟುಂಬಗಳಲ್ಲಿ ಸಮಸ್ಯೆ ಇದೆ. ಏನಂದ್ರೆ, ಈಗ ನೀವು ಹೇಳಿದಾಗೆ ಫೋನ್ ಉಂಟು, ಅವ್ರದ್ದೇ ಲೋಕ. ಅವರಿಗೆ ಇಬ್ಬರು ಮನೆಯಲ್ಲಿ ಒಂದೇ ಮನೇಲಿ ಇದ್ರೂ ಕೂಡ ಇಬ್ಬರದು ಎರಡು ಲೋಕ. ಅವರೊಂದು ಲೋಕ, ಗಂಡ ಹೆಂಡತಿ ಇನ್ನೊಂದು ಲೋಕ. ಹೀಗಿರುವಾಗ ಸಮಸ್ಯೆಗಳು ಉಂಟಾಗಲಿಕ್ಕೆ ಕಾರಣಗಳು ಇವರೇ ಕಂಡುಕೊಳ್ತಾರೆ. ಅದಕ್ಕಾಗಿ ಆ ವಿಷಯದಲ್ಲಿ ತುಂಬ ಎಚ್ಚರದಿಂದ ನಾವು ಇರಬೇಕು. ಯಾಕಂದರೆ ಒಳ್ಳೆಯದನ್ನು ಮಾಡೋದ್ರಲ್ಲಿ ನಾವು ಸೋತು ಹೋಗಬಾರ್ದು ಅಂತೇಳಿ ದೇವರ ವಾಕ್ಯ ಉಂಟು. ಅದಕ್ಕೆ ಒಳ್ಳೆಯ ವಿಷಯಗಳನ್ನು ನಾವು ಯಾವಾಗಲೂ ಮಾಡಲಿಕ್ಕೆ ಆಸಕ್ತಿ ಉಳ್ಳವರಾಗಿರಬೇಕು. ಗಂಡನ ಸಂಗಡ ಮಾತನಾಡಲಿಕ್ಕೆ ಕೆಲವೊಮ್ಮೆ ಒಂದೇ ಮನೆಯಲ್ಲಿ ಅತ್ತೆ ಮಾವ ಮತ್ತು ಗಂಡನ ಯಾರೋ ಸಹೋದರ ಸಹೋದರಿಯರಿರ್ತಾರೆ. ಈಗ ಬಂದಂಥ ಸೊಸೆಗೆ ಏನಾಗ್ತದೆ, ಕೆಲವೊಮ್ಮೆ ಅವರು ಅಲ್ಲೇ ಒಬ್ಬರೇ ಇದ್ದಿರ್ಬೋದು ಅಥವಾ ಇಬ್ಬರು ಇದ್ದಿರ್ಬೋದು. ಅವರ ಅಪ್ಪ ಅಮ್ಮನೊಟ್ಟಿಗೆ ಬೆಳೆದಿದ್ದಾರೆ. ಇಲ್ಲಿ ಬಂದು ಈ ಹೊಸ ವಾತಾವರಣ ಎಲ್ಲ ನೋಡಿದ ಕೂಡಲೇ ಅವರಿಗೇನೋ ಒಂದು
ಬೇಸರ ಆಗ್ತದೇನೋ, ಟೆನ್ಷನ್ ಆಗ್ತದೆ. ಹೀಗೆಲ್ಲ ಇರುವಾಗ ಅವ್ರು ಏನು ಮಾಡ್ತಾರೆ, ಗಂಡನ ಜೊತೆಗಾದರೂ ಒಂದು ಮಾತನಾಡೋಣ ಮನಸ್ಸು ತೆರೆದಂತೇಳಿ ಅವ್ರಿಗೇನಾಗಿರುತ್ತೆ, ಒಂದು ಒಳಗಡೆ ಒಂದು ಆಸೆ ಬರುತ್ತೆ. ಆಗ ಗಂಡ ಕೂಡ ಇದು ಕೇಳದೆ ಇರುವಾಗ ಅವರಿಗೆ ಇನ್ನೂ ಬೇಸರ ಕೆಲವ್ರ ಲೈಫಲ್ಲಿ ಹಾಗೆ ಆಗ್ತಾ ಉಂಟು. ಹಾಗಿರುವಾಗ ಇದು ಸಮಸ್ಯೆ ಏನಾಗ್ತದೆ, ಹೆಚ್ಚಾಗಿ 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 ಒಂದು ದಿವಸ ಏನಾಗ್ತದೆ, ಇದು ಬ್ಲಾಸ್ಟ್ ಆಗ್ತದೆ. ಹೌದು, ಅಲ್ಲಿಗೆ ಮುಗೀತು. ಮತ್ತು ಇವರು ಹಿಂದೆ ಮುಂದೆ ನೋಡೋದಿಲ್ಲ, ಆಯಿತು ಡೈವರ್ಸ್ ತನಕ ನಾವು ಹೋಗೋಣ. ವಿಷಯ ನೋಡಿದರೆ ಏನಿರುವುದಿಲ್ಲ, ಚಿಕ್ಕ ವಿಷಯ ಅಡ್ಜಸ್ಟ್ ಮಾಡ್ಕೊಂಡು ಹೋಗೋದೇ ಇದರ ಕುಟುಂಬದಲ್ಲಿ ಅಂತ ಹೇಳಿದರೆ ನಾವು ಅಡ್ಜಸ್ಟ್ಮೆಂಟ್ ಮಾಡಲೇಬೇಕು. ಈಗ ಗಂಡ ಏನೋ ಒಂದು ಹೇಳಿದರು ನನಗೆ ಆಗೋದಿಲ್ಲ ಅಂತ, ಹಾಗೆಲ್ಲ ಹಠಮಾರಿತನ ಕೆಲವರಿಗೆ ಇರುತ್ತೆ. ಅದೆಲ್ಲ ತಪ್ಪಾದಂಥ ಒಂದು ವಿಚಾರಗಳು. ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ, ಹಠಮಾರಿತನ ಏನು ವಿಗ್ರಹಾರಾಧನೆಗೆ ಸಮ ಅಂತ. ತುಂಬ ಹಠ ಮಾಡೋದು, ನಾನು ಹೇಳಿದ್ದೇ ನಡಿಬೇಕು, ನಾನು ಹೇಳಿದ್ದನ್ನೇ ಮಾಡಬೇಕು, ಹಾಗೆ ಒಂದು ವಿಚಾರಗಳು ಕೆಲವರಲ್ಲಿ ಇದ್ದದನ್ನು ನಾವು ನೋಡ್ತೇವೆ. ಹೀಗೆ ಒಂದು ಕತೆ ಕೇಳಿದ್ದೇನೆ ನಾನು. ಏನಂದರೆ, ಒಂದು ಗಂಡ ಹೆಂಡತಿ ಇಬ್ಬರು ಈ ಗದ್ದೆ ನಡ್ತಾರೆ, ನಾಟಿ ಮಾಡು ಭತ್ತ ಬೆಳೀತಾರಲ್ಲ, ಆ ಗದ್ದೆ ಮೇಲೆ ಒಂದು ಪಕ್ಕದಲ್ಲಿ ಹೊಳೆ ಉಂಟು, ಮೇಲೆ ಸೇತುವೆ. ಇವರಿಬ್ಬರು ಸೇತುವೆ ಮೇಲೆ ನಡ್ಕೊಂಡು ಹೋಗ್ತಾ ಇದ್ರಂತೆ. ಆಗ ಗದ್ದೆ ಕೊಯ್ದಿದ್ದಂಥ ಟೈಮ್, ಒಳ್ಳೆ ಕಟ್ ಮಾಡಿದ ಮೇಲೆ ಒಳ್ಳೆ ಸಮವಾಗಿ ಮೇಲೆ ಇಷ್ಟಿಷ್ಟು ಉದ್ದಕ್ಕೆ ಇದಿರುತ್ತಲ್ಲ ಅದರದ್ದು ಗಿಡದ ಒಳಗಡೆ. ಆವಾಗ ಇವರಿಬ್ಬರು ಮಾತಾಡ್ಕೊಳ್ತಿದ್ದಾರೆ, ಒಬ್ರಿಗೊಬ್ರು. ಗಂಡ ಹೇಳಿದರು, ಇಲ್ಲ ಇದು ಕೈಯಿಂದ, ಯಾವುದು ಮಿಷನಿಂದ ಮಾಡಿದ್ದಲ್ಲ, ಕೈಯಿಂದ ಕತ್ತಿಯಿಂದ ಇವರು ಕಟ್ ಮಾಡಿದಂತ ಹೇಳಿದ್ರು. ಹೆಂಡತಿ ಹೇಳಿದರೆ, ಇಲ್ಲ ಇದು ಮಿಷನಿಂದ. ಆವಾಗ ಗಂಡನಿಗೆ ಒಂದು ಡೌಟ್ ಬಂತು, ಇದ್ದಿರ್ಬೋದು ಇದು ಮಿಷನ್ದೇ ಇರೋದಂತ. ಹೌದು ಇದು ನೋಡಿದರೆ ಮಿಷನ್ ಥರ ಕಾಣ್ತದೆ. ಅಷ್ಟೊತ್ತಿಗೆ ಹೆಂಡತಿ ಏನು ಮಾಡಿದರೆ, ಇಲ್ಲ ಇದು ನೋಡಿದರೆ ಕತ್ತಿಯಿಂದ ಕೊಯ್ದ ಹಾಗೆ ಉಂಟು. ಇಬ್ಬರು ಆಚೆಗೆ ಈಚೆಗೆ ವಿವಾದ ಆಯಿತು. ಗಂಡನಿಗೆ ಏನಾಯಿತು, ಸ್ವಲ್ಪ ಸಮಯದಲ್ಲಿ ಮಾತಾಡ್ಕೊಳ್ತಾ ಹೋಗೋಗಿ ಸಿಟ್ಟು ಬಂದ ಸ್ಟೋರಿ ಇದೊಂದು ಜಸ್ಟ್. ಸಿಟ್ಟು ಬಂದಾಗ ಏನು ಮಾಡಿದರು, ಇವರ ಹೆಂಡತಿಯನ್ನು ದೂಡಿದ್ರಂತೆ ನೀರಿನೊಳಗೆ ದೂಡಿ ಹೆಂಡತಿ ಮುಳುಗ್ತಾ ಇದ್ದಾರೆ. ಮುಳುಗುವಾಗಲೂ ಕೈ ಈ ಥರ ಮಾಡ್ತಾ ಇದ್ದಾರೆ. ಅದರ ಅರ್ಥ ಕಟ್ ಮಾಡಿದ್ದು, ಬಿಟ್ಟು ಕೊಡಲಿಕ್ಕೆ ಮನಸ್ಸಿಲ್ಲ. ಅವರು ಬಿದ್ದು ಮುಳುಗ್ತಾ ಇದ್ದಾರೆ, ಆಗಲೂ ಕೈ ಹೀಗೆ ಎತ್ಕೊಂಡಿಲ್ಲ, ಇದು ಕಟ್ ಮಾಡಿದ್ದು. ಅಷ್ಟೊಂದು ಹಠಮಾರಿತನ ಕೆಲವರಿಗೆ ಇರುತ್ತೆ. ಇರಲಿ, ಗಂಡ ಹೇಳಿದ್ದಾರೆ, ಆಯಿತು, ನಾವು ಅದನ್ನು ಸರಿ, ಓಕೆ, ಸ್ವಲ್ಪ ಏನೋ ಒಂದು 2-3 ಸಲ ಹೇಳಿದರು, ಕೇಳಲಿಲ್ಲ ಅಂತ ಹೇಳಿದ ಮೇಲೆ ಬಿಟ್ಟು ಬಿಡಬೇಕು. ಅದನ್ನೇ ಹಿಡ್ಕೊಂಡು ಇಲ್ಲ ನಾನು ಹೇಳಿದ್ದು ಕರೆಕ್ಟ್ ಮುಳುಗ್ತಾ ಇದ್ರು ಕೂಡ ಕೈ ಈ ಥರ ಮಾಡುವಂಥದ್ದು ತಪ್ಪಾದಂಥ ಒಂದು ಅನುಭವ. ಅದಕ್ಕೆ ಏನಾಗಿರಬೇಕು, ಪರಸ್ಪರ ಹೃದಯ ತೆರೆದು ಮಾತನಾಡಲಿಕ್ಕೆ ಇರುವಂಥ ಒಂದು ಅವಕಾಶ. ಈಗ ನೀವು ಹೇಳಿದಾಗೆ ಸ್ಟಾರ್ಟಿಂಗಲ್ಲಿ ಹೇಳಿದ್ರಿ, ತುಂಬ ಬ್ಯುಸಿ, ಕೆಲಸ ಕಡೆ ಹೋದರೆ ಬ್ಯುಸಿ, ಯಾರ ಬಾಯಲ್ಲಿ ಬರುವುದೇ ಒಂದು ಬ್ಯುಸಿ. ಅಂದರೆ ಕುಟುಂಬಕ್ಕೋಸ್ಕರವಾಗಿ, ಹೆಂಡತಿಗೋಸ್ಕರವಾಗಿ ಸಮಯನೇ ಕೊಡೋದಿಲ್ಲ. ಸಮಯ ಕೊಟ್ಟರೆ ಮಾತ್ರ ಅಲ್ಲ ಅವ್ರ ಹೃದಯದಲ್ಲಿ ಏನಿದೆ, ಏನು ಆಸೆ ಇದೆ ಅಂತ ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಈಗ ಉದಾಹರಣೆಗೆ ನಾನು ನಿಮಗೆ ಹೇಳ್ತೇನೆ, ನಿಮ್ಮ ಗಂಡನಿಗೆ ಏನು ಆಸೆ ಇದೆ ಅಂತೇಳಿ ಯಾರ ಹತ್ರ ಆದರೂ ಹೇಳಿದರೆ, ಗೊತ್ತಿಲ್ಲ, ಕೇಳಿ. ಸುಮಾರು ಜನರ ಹತ್ರ ನಾವು ಮಾತಾಡ್ಬೇಕು. ಹೇಗೆ ನಾನು ಸರ್ವಸಾಧಾರಣವಾಗಿ ಹೇಳ್ತಾ ಇದ್ದೀನಿ, ಯಾರನ್ನು ನೋಯಿಸ್ಲಿಕ್ಕೆ ನಾನು ಹೇಳೋದಿಲ್ಲ. ಉದಾಹರಣೆಗೆ, ನಿಮ್ಮ ಗಂಡನಿಗೆ ಏನು ಇಷ್ಟ, ಗೊತ್ತಿಲ್ಲ. ಆಗ ಏನಾಗ್ತದೆ ಹೇಳಿ, ಗಂಡನಿಗೆ ಬೇಸರ ಆಗ್ತದೆ, ಗೊತ್ತಿಲ್ಲ. ಮತ್ತೆ ಇನ್ನು ಏನು, ನಿಮ್ಮ ಗಂಡ ಎಲ್ಲಿ ಹೋಗಿದ್ದಾರೆ, ಗೊತ್ತಿಲ್ಲ. ಗಂಡನಿಗೆ ಇಷ್ಟವಾದದ್ದು ಏನು ಅಂತ ಹೇಳಿ ಹೆಂಡತಿಗೆ ಗೊತ್ತಿಲ್ಲ, ಹೆಂಡತಿಗೆ ಇಷ್ಟವಾದದ್ದು ಏನು ಅಂತೇಳಿ ಗಂಡನಿಗೆ ಗೊತ್ತಿಲ್ಲ. ಯಾಕೆ ಗೊತ್ತಿಲ್ಲ ಅಂತೇಳಿ ಅವರು ಸಮಯವನ್ನು ಕಳೀತಾ ಇಲ್ಲ. ಈಗ ಸಮಯವನ್ನು ಕಳೆದ್ರೆ ಮಾತ್ರ ನಿಮ್ಗೆ ಏನಿಷ್ಟ, ನಿಮ್ಗೆ ಏನು ಇಷ್ಟ ಇಲ್ಲ, ಯಾವ ರೀತಿಯಲ್ಲಿ ಇರಬೇಕು, ಯಾವ ರೀತಿಯಲ್ಲಿ ಇರಬಾರ್ದು, ನಾನು ಹೇಗೆ ಇದ್ರೆ ಇಷ್ಟ, ನಾನು ಹೇಗೆ ಇಲ್ದಿದ್ರೆ, ಅಂದ್ರೆ ಸ್ವಭಾವಗಳು ನಮಗೆ ಗೊತ್ತಾಗುತ್ತೆ. ಪರಸ್ಪರ ನಮಗೆ ಹೇಗೆ ಗೊತ್ತಾಗೋದು ಅಂತೇಳಿ ನಾವು ಎಷ್ಟು ಸಮಯವನ್ನು ಹತ್ರ ಇರ್ತೇವೆ, ನಿಜ, ಎಷ್ಟು ಹತ್ರ ಆಗ್ತೇವೆ, ಅಷ್ಟು ನಾವು ಅವರ ಸ್ವಭಾವಗಳನ್ನು ತಿಳ್ಕೊಳ್ಳಿಕ್ಕೆ ಆಗ್ತದೆ. ನಿಜವಾಗಲು. ಈಗ ನಾನು ಹತ್ರನೇ ಹೋಗದಿದ್ರೆ, ಹತ್ರ ಹೋಗ್ಲಿಕ್ಕೆ ನಾನು ಸಮಯ ಕೊಡಬೇಕು. ಸಮಯವನ್ನೇ ಕೊಡದೆ ಹೋದರೆ ನಾನು ಹೇಗೆ ಹತ್ರ ಹೋಗ್ಲಿಕ್ಕೆ ಸಾಧ್ಯ? ಆಗಿದ್ಮೇಲೆ ಸ್ತ್ರೀ ಆಗಲಿ ಪುರುಷ ಆಗಲಿ ಒಂದು ಕುಟುಂಬವನ್ನು ನಡೆಸ್ಕೊಂಡು ಹೋಗ್ಬೇಕಾದ್ರೆ ದಯವಿಟ್ಟು ನಿಮ್ಮಲ್ಲಿ ಕೇಳಿಕೊಳ್ಳುವುದೇನೆಂದರೆ, ಸಮಯವನ್ನು ಕೊಡಿ, ಪರಸ್ಪರ ಸಮಯ ಕೊಡಿ. ಹೆಂಡತಿಗೋಸ್ಕರ ಸಮಯ ಕೊಡಿ, ಮಕ್ಕಳಿಗೋಸ್ಕರ ಸಮಯ ಕೊಡಿ, ಗಂಡನಿಗೋಸ್ಕರ ಸಮಯ ಕೊಡಿ. ಕೆಲಸ ಇದ್ದಿದ್ದೆ ಅಲ್ಲ, ನೋಡಿ, ಬೆಳಿಗ್ಗೆ ಎದ್ದದ್ರಿಂದ ರಾತ್ರಿ ನಾವು ಮಲಗುವವರೆಗೂ ಕಿಚನಲ್ಲಿ ಕೆಲಸ ಇದೆಯಾ ಇಲ್ಲ?
ಅದು ಮುಗಿಯುವಂಥದ್ದಲ್ಲ. ಮಲಗ್ಲಿಕ್ಕೆ ಹೋಗ್ಬೇಕಾದ್ರೆ ಸಹ ನಾವು ಯೋಚನೆ ಮಾಡ್ತಾ ಇರ್ತೀವಿ, ಅಯ್ಯೋ ಈ ಕೆಲಸ ಆಗ್ಲಿಲ್ಲ ಅಲ್ಲ. ಮಾಡ್ತಾ ಇದ್ರೆ ಕೆಲಸ ಮಾಡ್ತಾನೇ ಇರಬೇಕು. ನಿಜ. ಮಲಗುವವರೆಗೂ ನಾವು ಸಾಯುವವರೆಗೂ ಕೆಲಸ ಮಾಡ್ತಾನೆ ಆದರೆ ಸಮಯ ಎಂಬುವಂಥದ್ದು ಬಹಳ ಅಮೂಲ್ಯ. ಅಂದರೆ ಹೋದಂಥ ಸಮಯ ಪುನಃ ಬರುವುದಿಲ್ಲ. ಅಯ್ಯೋ ಈಗ ನೋಡಿ, ಈಗ ಪ್ರಾಯ ನಿಲ್ತದ? ನಿಲ್ಲುವುದಿಲ್ಲ. ಯೌವನದಲ್ಲಿ ಇರುವಂಥ ಪ್ರಾಯ, ಈಗ ನಮ್ಗೆ ಇರುವಂಥದ್ದು ಯೌವನ. ಯೌವನ ಕಳೆದ ಮೇಲೆ ವಯಸ್ಸಾಗ್ತದೆ. ಮುದುಕಿ ಆದ್ಮೇಲೆ ನಿನ್ನ ಆಸೆಯನ್ನು ನಾನು ಕೇಳಿದ್ರೆ ಹೌದಲ್ಲ, ಪ್ರಯೋಜನ. ನನ್ನ ಆಸೆಯನ್ನು ನೀವು ಕೇಳಿದ್ರೆ ಏನು, ನಿಮ್ಮ ಆಸೆಯನ್ನು ನಾನು ಕೇಳಿದ್ರೆ ಏನು. ಅದಕ್ಕಿಂತ ಯೌವನದಲ್ಲಿ ಇರಬೇಕಾದ್ರೆ ನಮ್ಗೆ ಪರಸ್ಪರ ಹೊಂದಾಣಿಕೆ ಬರಬೇಕಾದ್ರೆ, ಪರಸ್ಪರ ಕುಟುಂಬದಲ್ಲಿ ಸಮಾಧಾನ ಇರಬೇಕಾದ್ರೆ, ಪರಸ್ಪರ ಒಬ್ರಿಗೊಬ್ಬರು ಇನ್ನೂ ಹೆಚ್ಚಾಗಿ ತಿಳ್ಕೊಳ್ಬೇಕಾದ್ರೆ ನಾವೇನು ಮಾಡಬೇಕು? ಸಮಯವನ್ನು ಕೊಡಬೇಕು. ಗಂಡನಿಗೆ ಸಮಯ ಕೊಡಬೇಕು, ಹೆಂಡತಿಗೆ ನಾವು ಸಮಯವನ್ನು ಕೊಡಬೇಕು. ಸಮಯ ಕೊಡದೆ ಹೋದರೆ, ಈಗ ನೀವು ಹೇಳಿದ ಹಾಗೆ ಎಂತ ಅವರಿಗೆ ಗೊತ್ತಿಲ್ಲ, ಹಠ ಹೆಂಡತಿಗೆ ಇತ್ತು, ಗಂಡನಿಗೆ ನಾನು ಹೇಳಿದೇ ಆಗಬೇಕು. ಆಗ ಏನಾಯ್ತು ಅಲ್ಲಿ ಇಬ್ಬರಿಗೆ ಸಹ ಕ್ಲಾಶ್ ಆದ ಕೂಡಲೇ ಏನಾಯ್ತು? ಗಂಡ ಸಿಟ್ಟಿನಿಂದ ಹೆಂಡತಿ ನೀರಲ್ಲಿ ಬಿದ್ದ ಮೇಲೆ ಸಹ ಓ ನಾ ಬಿದ್ದಿದ್ದೇನೆ, ಅಯ್ಯೋ ನನ್ನನ್ನು ಕಾಪಾಡಿ ಅಂತ ಹೇಳಲಿಲ್ಲ ಅವಳು, ಕೈಯನ್ನು ಹೀಗೆ ಇಟ್ಕೊಂಡು ಕಟ್ ಮಾಡಿ ತೋರಿಸ. ಆ ರೀತಿಯ ಸ್ವಭಾವ ನಮ್ಮಲ್ಲಿ ಇರಬಾರ್ದು. ಅಂದರೆ ಬಿಟ್ಕೊಡ್ಬೇಕು. ಒಬ್ಬರಿಗೊಬ್ಬರು ಏನು ಮಾಡಬೇಕು? ಬಿಟ್ಕೊಡ್ಬೇಕು. ಬಿಟ್ಕೊಟ್ರೆ ಮಾತ್ರ ನಾವು ಹೊಂದಾಣಿಕೆಯಲ್ಲಿ ಹೋಗ್ಲಿಕ್ಕೆ ಸಾಧ್ಯ. ಅಂದರೆ ನೀವು ಹೇಳಿದ್ರಿ ನೋಡಿ, ಸಮಯ ಎಂಬುವಂಥದ್ದು, ಅಂದರೆ ಸಮಯ ಹೆಚ್ಚು ಕಳೀತಾ ಇದ್ರೆ ನಮ್ಮ ಅಸ್ಥಿವಾರ ಗಟ್ಟಿ ಆಗ್ತಾ ಹೋಗ್ತದೆ. ಖಂಡಿತ, ಅದಕ್ಕೆ ಯಾವ ಸಂದೇಹವೇ ಇಲ್ಲ. ಅದು ಮನಸ್ಸು ಬಿಚ್ಚಿ ಮಾತಾಡೋ. ಈಗ ನೋಡಿ, ಮದುವೆ ಆದ ಹೊಸದ್ರಲ್ಲಿ ಎಷ್ಟು ಪ್ರೀತಿಯಲ್ಲಿ ಇರುತ್ತೆ, ಆ ನಂತರವಾಗಿ ಕೆಲವರಿಗೆ ಏನಾಗ್ತದೆ, ತಣ್ಣಗಾಗ್ತಾ ಮಕ್ಕಳಾಯಿತು, ಮತ್ತು ಅವ್ರ ಲೈಫ್ ಆಯಿತು, ಹೀಗೆ ಹೋಗುವಾಗ ಗಂಡ ಹೆಂಡತಿ ಮಧ್ಯದಲ್ಲಿ ಕೆಲವೊಮ್ಮೆ ಏನಾಗ್ತದೆ, ಕೆಲವರಿಗೆ ಗ್ಯಾಪ್ ಬಂದು ಅವರು ಅಷ್ಟಕ್ಕಷ್ಟೇ ಇರ್ತಾರೆ. ಆದರೆ ದೇವರ ವಾಕ್ಯದಲ್ಲಿ ಸ್ವಾಮಿ ಹೇಳಿದ್ದಾರೆ, ಮೊದಲಿದ್ದ ಪ್ರೀತಿಗೆ ತಿರುಗಿ ಬಾ ಅಂತ ಸ್ವಾಮಿ ಹೇಳ್ತಾರೆ, ಸಭೆಯ ಕುರಿತಾಗಿ ಹೇಳುವಂಥದ್ದು. ಅದು ನಮ್ಮ ಲೈಫಲ್ಲಿ ಕೂಡ ಮೊದಲು ನಾವು ಯಾವ ರೀತಿಯಲ್ಲಿ ಇದ್ವಿ ಪ್ರೀತಿಯಿಂದ ನೋಡಿ, ಆ ಒಂದು ಪ್ರೀತಿ ಯಾವಾಗಲೂ ಕಾಪಾಡಿಕೊಳ್ಬೇಕು. ಈಗ ಪ್ರೀತಿ ದಿನದಿಂದ ನೀವು ಹೇಳಿದಾಗೆ ದಿನ ಕಳೆಯುವ ಹಾಗೆ ಏನಾಗಬೇಕು? ಹೆಚ್ಚಾಗಬೇಕು. ಈಗ ನಮ್ಮ ಮದುವೆಯಾಗಿ 17 ವರ್ಷ ಆಯಿತು, 18ನೇ ವರ್ಷಕ್ಕೆ ಕಾಲಿಟ್ಟಿದೆ. ಆಗ ಈಗ ಕೆಲವೊಮ್ಮೆ ನಾನು ಹೀಗೆ ಕುಳಿತು ಯೋಚಿಸುವಾಗ, ಆಗ ಇದ್ದ ಪ್ರೀತಿಗಿಂತ ಈಗ ಎಷ್ಟು ಹೆಚ್ಚಾಗಿದೆ ಪ್ರೀತಿ, ಅಷ್ಟು ನಾವು ಕ್ಲೋಸ್ ಆಗಬೇಕು. ಅದು ಬಿಟ್ಟು ಆಗಿದ್ದ ಪ್ರೀತಿ, ಈಗ ನನ್ನನ್ನು ಪ್ರೀತಿಸೋರೇ ಇಲ್ಲ, ನನ್ನ ಗಂಡನನ್ನು ನೋಡುವುದಿಲ್ಲ, ಕೇಳುವುದಿಲ್ಲ, ಆ ಥರ ಎಲ್ಲ ಕೆಲವರಿಗೆ ದುಃಖ ಇರುತ್ತೆ. ಅದಕ್ಕೆ ನೀವು ಹೇಳಿದ ಗಂಡ ಹೆಂಡತಿ ಇಬ್ಬರು ಕೂಡ ಏನಾಗಿರಬೇಕು? ಹತ್ತಿರದಲ್ಲೇ ಇರಬೇಕು. ಏನೇ ಸಮಸ್ಯೆ ಆಗಲಿ ಪರಸ್ಪರ ಮನಸ್ಸು ಬಿಚ್ಚಿ ಮಾತಾಡುವಂಥ ಒಂದು ಪರಿಸ್ಥಿತಿಗೆ ಬಂದರೆ ನಮ್ಮ ಕುಟುಂಬ ಸಂತೋಷವಾಗಿರಲಿಕ್ಕೆ ಸಾಧ್ಯ ಆಗ್ತದೆ. ಅಂದರೆ ನೀವೀಗ ಹೇಳಿದ್ರಿ ಮನಸ್ಸು ಬಿಚ್ಚಿ ಮಾತಾಡಬೇಕು. ಮನಸ್ಸು ಬಿಚ್ಚಲಿಕ್ಕೆ ನಾವು ಅವಕಾಶ ಕೊಡಬೇಕು. ಖಂಡಿತ ಅಲ್ಲ ಸಿಸ್ಟರ್? ಈಗ ನೋಡಿ, ಎಷ್ಟೋ ಸ್ತ್ರೀಯರು ನನಗೆ ಕಾಲ್ ಮಾಡಿ ನನಗೆ ಹೇಳ್ತಾರೆ ಅವರ ಕಷ್ಟಗಳು. ಆಗ ನಾನು ನೆನೆಸ್ತೇನೆ, ದೇವರೇ ಎಷ್ಟು ಕಷ್ಟ ಇವರು ಅನುಭವಿಸ್ತಾರಲ್ಲ. ಅಂದರೆ ಕೆಲವೊಮ್ಮೆ ಅವರ ನೋವು, ಅವರ ವೇದನೆ, ಅವರ ದುಃಖ ಹೇಳ್ಕೊಳ್ಬೇಕಾದ್ರೆ ನನಗೆ ಸಹಿಸಲಿಕ್ಕೆ ಆಗಲ್ಲ. ಈ ರೀತಿಯಲ್ಲೆಲ್ಲ ಇವರು ಹಾದು ಹೋಗ್ತಾ ಇದ್ದಾರಲ್ಲ ಕುಟುಂಬದಲ್ಲಿ. ಆಗಿದ್ದು ಗಂಡ ಇದ್ದು ಏನು ಪ್ರಯೋಜನ? ಹೌದು ಅಲ್ವಾ? ಈಗ ಹೆಂಡತಿ ಆದವಳು ತವ್ರ ಮನೆನ ಬಿಟ್ಟು ಬರ್ತಾಳೆ, ಎಲ್ಲವನ್ನು ಬಿಟ್ಟು ಗಂಡನೊಬ್ಬನನ್ನು ನಂಬಿ ಬಂದಾಗ ಗಂಡನೇ ಅವಳ ಜೀವನದಲ್ಲಿ ಸಮಯವನ್ನು ಕೊಡದೆ ಹೋದರೆ, ಗಂಡನೇ ಅವಳಿಗೆ ಸಿಗದೆ ಹೋದರೆ ಅವಳಿಗೆ ಮತ್ತೆ ಸಿಗೋರು ಯಾರಿದ್ದಾರೆ ಅಲ್ವಾ? ಆಗಿದ್ಮೇಲೆ ಇವತ್ತಿನ ದಿನದಲ್ಲಿ ನಾನು ಹೇಳುವುದೇನೆಂದರೆ, ನೋಡಿ, ಕೆಲಸ ಎಲ್ಲರಿಗೂ ಬೇಕು. ಎಲ್ಲರೂ ಕೆಲಸಕ್ಕೆ ಹೋಗಬೇಕು, ಎಲ್ಲ ಕೆಲಸ ಮಾಡಲೇಬೇಕು, ಎಲ್ಲರೂ ಕೆಲಸ ಮಾಡಲೇಬೇಕು. ಕೆಲಸ ಮಾಡದೆ ಜೀವನ ನಡೆಸಲಿಕ್ಕೆ ಸಾಧ್ಯ ಇಲ್ಲ. ಅಂದರೆ ಈ ಕುಟುಂಬ ನಡ್ಕೊಂಡು ಹೋಗ್ಬೇಕಾದ್ರೆ ಸಮಯ ಕೊಡಬೇಕು. ಖಂಡಿತ. ಸಮಯ ಕೊಡದೆ ಹೋದರೆ ನಮಗೆ ಸಂತೋಷವಾದಂಥ ಕುಟುಂಬವನ್ನು ಮುಂದೆ ನಡೆಸ್ಕೊಂಡು ಹೋಗಲಿಕ್ಕೆ ಸಾಧ್ಯ ಇಲ್ಲ. ಏನಾಗ್ತದೆ? ಪರಸ್ಪರ ಹೊಂದಾಣಿಕೆ ಇಲ್ಲ, ಪರಸ್ಪರ ಒಗ್ಗಟ್ಟು ಬರೋದಿಲ್ಲ, ಪರಸ್ಪರ ಸಮಾಧಾನ ಇರೋದಿಲ್ಲ, ಪರಸ್ಪರ ಪ್ರೀತಿ ಇರೋದಿಲ್ಲ, ಪರಸ್ಪರವಾಗಿ ಏನೂ ಇರೋದಿಲ್ಲ. ಹೊರಗಡೆ ತೋರಿಕೆಗೆ ಮಾತ್ರ ಗಂಡ ಹೆಂಡತಿ. ಹೊರಗಡೆ ನೋಡಬೇಕಾದ್ರೆ ಮಾತ್ರ ನಗಾಡ್ತೇವೆ, ಹೊರಗಡೆ ನೋಡಬೇಕಾದ್ರೆ ಮಾತ್ರ ಚಿನ್ನ, ಮುದ್ದು, ರತ್ನ ಅಲ್ಲ.
ಕೆಲವರು ಹೌದು ಕೆಲವೊಬ್ಬರ ಜೀವನದಲ್ಲಿ. ಆದರೆ ಇದೇ ಚಿನ್ನ ಮುದ್ದು ರತ್ನ ಬಂಗಾರ ಅದೆಲ್ಲ ಮನೆ ಒಳಗಡೆ ರೂಮಲ್ಲಿ ಇರ್ಬೇಕಾದ್ರೆ ನೀವು ಇದನ್ನೆಲ್ಲ ಹೇಳ್ಬೇಕಾದ್ರೆ ಹೆಂಡತಿ ಆದವಳು ಗಂಡನ ಹತ್ರ ಎಲ್ಲ ವಿಷಯವನ್ನ ಏನ್ ಮಾಡ್ತಾಳೆ? ಶೇರ್ ಮಾಡ್ತಾಳೆ. ಗೊತ್ತಾಗ್ತದೆ ನೋಡಿ. ಈಗ ನಾನು ನಿಮ್ಮ ಜೊತೆಲಿ ಮಾತಾಡ್ತಾ ಇದ್ದಾಗ ಏನಾಗ್ತದೆ ಹೇಳಿ? ನಮಗೆ ನಿಮ್ಮ ಮನಸ್ಥಿತಿ ನನಗೆ ಗೊತ್ತಾಗ್ತದೆ, ನನ್ನ ಮನಸ್ಥಿತಿ ನಿಮ್ಗೆ ಏನಾಗ್ತದೆ ಗೊತ್ತಾಗ್ತದೆ. ಫ್ರೀ ಆದಾಗೆ ನಾವೇನ್ ಮಾಡ್ಕೊಳ್ತೇವೆ? ನಮ್ಮ ಒಳಗಿನ ನೋವನ್ನೆಲ್ಲ ಏನ್ ಮಾಡ್ತೇವೆ? ಬಿಚ್ಚಿ ನಾವು ಹೇಳ್ತೇವೆ. ಖಂಡಿತ. ಈಗ ಕ್ಲೋಸ್ ಫ್ರೆಂಡ್ಸ್ ಹತ್ರ ನಾವೇನ್ ಮಾಡ್ತೇವೆ? ಫ್ರೆಂಡ್ ಹತ್ರ ಎಲ್ಲ ಕೆಲವೊಂದು ಗಂಡನಿಗೆ ಗೊತ್ತಿಲ್ಲದೆ ಇರೋದೆಲ್ಲ ಯಾರಿಗೆ ಅಲ್ಲ, ಕ್ಲೋಸ್ ಫ್ರೆಂಡ್ಸ್ ಅಲ್ಲ ಅಂದ್ರೆ ಹೇಳ್ತಾರೆ. ಹೇಳಿ ಮತ್ತೆ ಅವರು ಇದು ಮಾಡ್ಕೊಳ್ತಾರೆ. ಆದರೆ ನಾನು ಹೇಳುವುದೇನೆಂದರೆ ಕ್ಲೋಸ್ ಫ್ರೆಂಡಿಗಿಂತ ಹತ್ತಿರದ ಸಂಬಂಧ ಅಂತ ಹೇಳಿದರೆ ಗಂಡ ಹೆಂಡತಿಯ ಸಂಬಂಧ ಆಗಿದ್ಮೇಲೆ ಇನ್ನೂ ಹೆಚ್ಚಾಗಿ ನಾವೇನು ಮಾಡಬೇಕು? ಹತ್ತಿರ ಆಗಲೇಬೇಕು ಅಲ್ವಾ? ಅದೇ ಒಂದು ಅಡಿಪಾಯ ನಮ್ಮದು ಕುಟುಂಬ ಜೀವಿತದ್ದು. ಮತ್ತು ಇನ್ನೊಂದೇನು ಸಿಸ್ಟರ್ ಅಂದರೆ ಈಗಿನ ಕಾಲದಲ್ಲಿ ಕೆಲವರು ಏನು ಮಾಡ್ತಾರೆ, ಈಗ ಸ್ತ್ರೀಯರೇ ಇರ್ಬೋದು ಪುರುಷರೇ ಇರ್ಬೋದು, ನಮಗೆ ನಮ್ಮದೇ ಅಂತೇಳಿ ಒಂದು ಕುಟುಂಬ ಅಂತೇಳಿ ನಾವು ಕಟ್ಕೊಳ್ಳಿಕ್ಕೆ ಪ್ರಯತ್ನ ಪಡಬೇಕು. ಮತ್ತೊಬ್ಬರ ಮಾತು ಕೇಳೋದಕ್ಕಿಂತ, ಅಥವಾ ನೀವು ಹೇಳ್ದಾಗೆ ಕ್ಲೋಸ್ ಫ್ರೆಂಡ್ಸ್ ಇರ್ತಾರೆ, ಅವರೇನಾದರೂ ಮಾತಾಡ್ತಾರೆ, ಅದು ಕೆಲವೊಮ್ಮೆ ದಾರಿ ತಪ್ಪಿಸುವಂಥದ್ದು ಆಗಿರ್ಬೋದು, ಕಿವಿಗೊಡಬಾರದು ಅದಕ್ಕೆ. ಮತ್ತು ಇನ್ನೊಂದೇನೆಂದರೆ ಕುಟುಂಬದಲ್ಲಿ ಹೆಂಡತಿಯಾದವಳು ತನ್ನ ತಾಯಿ ತಂದೆ ಹತ್ರ ಇಲ್ಲಿನ ವಿಷಯಗಳನ್ನೆಲ್ಲ ಹೇಳಿ ಅವರಿಗೆ ನೋವು ಮಾಡಿಸೋದು, ಅಥವಾ ಅವರ ಅವರು ಪಾಪ ಒಳ್ಳೆ ರೀತಿಯಲ್ಲಿ ಹೇಳಿರಬಹುದು. ಈಗಿನ ಕಾಲದಲ್ಲಿನ ಪರಿಸ್ಥಿತಿ ನಿಜವಾಗ್ಲೂ ಈಗ ನಡೆಯುವಂಥದ್ದು ಏನು ಗೊತ್ತಾ ಸಿಸ್ಟರ್, ನಮಗೆಲ್ಲ ಗೊತ್ತಿದೆ. ಹೆಂಡತಿ ಮಗಳನ್ನು ಮದುವೆ ಮಾಡಿಸಿ ಯಾವುದೋ ಒಂದು ಮನೆಗೆ ಕೊಡ್ತಾರೆ, ಗಂಡನ ಮನೆಗೆ ಹೋದ ಮೇಲೆ ಅಲ್ಲಿ ಏನಾದರೂ ಸಮಸ್ಯೆ ಆದ ಕೂಡಲೇ ಈಗಿನ ಅಪ್ಪ ಅಮ್ಮ ಏನೇ ಹೇಳೋದು, ಬಂದುಬಿಡು ಮಗಳೇ ನೀನು, ನಾವು ಸಾಕೊಳ್ತೀವಿ, ನಾವು ನೋಡ್ತೇವೆ, ನಿನ್ನ ಅಪ್ಪ ಅಮ್ಮ ಜೀವದಿಂದ ಇದ್ದೇವಲ್ಲ, ನಾವು ನೋಡ್ಕೊಳ್ತೇವೆ, ಬಂದುಬಿಡು, ಬಿಟ್ಟು ಬಂದುಬಿಡು. ಅವಳಿಗೆ ಇನ್ನೇನು ಕಡಿಮೆ ಆಗಬೇಕು ಹೇಳಿ ನೋಡೋಣ. ಅವಳಿಗೆ ಧೈರ್ಯ ಬಂದೇ ಬರುತ್ತೆ. ನನ್ನ ಅಪ್ಪ ಅಮ್ಮ ಆದರೆ ಇವಳು ಯೋಚನೆ ಮಾಡಬೇಕು, ನನ್ನ ಅಪ್ಪ ಅಮ್ಮ ಕಷ್ಟಪಟ್ಟು ನನ್ನನ್ನು ಮದುವೆ ಮಾಡಿಸಿದ್ದಾರೆ. ಈಗ ನಾನು ಇವರ ಮಾತು ಕೇಳಿ ಹಿಂದಕ್ಕೆ ಹೋದರೆ ನನ್ನ ಮರ್ಯಾದೆ ಹೋಗ್ತದೆ, ನನ್ನ ಅಪ್ಪ ಅಮ್ಮನ ಮರ್ಯಾದೆ ಹೋಗ್ತದೆ. ಮತ್ತು ಈಗ ಡೈವರ್ಸ್ ಅಂತ ಹೇಳಿದ್ರೆ ಫ್ಯಾಷನ್ ಆಗಿಬಿಟ್ಟಿದೆ, ಫ್ಯಾಷನ್ ಥರ. ಅದು ಕೂಡ ಏನೊಂದು ಖರೀದಿ ಮಾಡುವಂಥದ್ದು, ನಾಳೆ ಒಂದು ಬಟ್ಟೆ ತಗೊಳ್ಳೋ ಹಾಗೆ ಆಗಿದೆ ಈಗ. ಅದಕ್ಕೆ ಕುಟುಂಬಕ್ಕೆ ವ್ಯಾಲ್ಯೂ ಇಲ್ಲದೆ ಇರುವಂಥ ಒಂದು ಸ್ಥಿತಿಯಲ್ಲಿ ನಾವು ಈಗಿನ ಕಾಲದಲ್ಲಿದ್ದೇವೆ. ಆದರೆ ದೇವರ ಮಕ್ಕಳಾದ ದೇವಜನರು ನಾವು ಈ ವಿಷಯದಲ್ಲಿ ತುಂಬ ದೇವರ ಕೃಪೆಯಲ್ಲಿ ಆಶ್ರಯಿಸಿ ದೇವರ ಭಯಭಕ್ತಿಯಲ್ಲಿ ಇದ್ದುಕೊಂಡು ಒಳ್ಳೆಯ ಕುಟುಂಬ ಜೀವಿತ ಕಟ್ಟಲೇಬೇಕು. ಯಾಕಂದರೆ ನಾವು ಎರಡು ಕಣ್ಣಿಂದ ನಾವು ಲೋಕವನ್ನು ನೋಡಿದರೆ ನೂರಾರು ಕಣ್ಣುಗಳು ನಮ್ಮನ್ನು ನೋಡುತ್ತದೆ. ಆಗ ಅವ್ರು ಏನು ಹೇಳಬೇಕು? ಒಳ್ಳೆ ಸಾಕ್ಷಿ, ನಮ್ಮ ಕುರಿತಾಗಿ ಒಳ್ಳೆ ಸಾಕ್ಷಿ ಹೇಳಬೇಕು ಇವರು. ಆಗ ಕೆಲವೊಮ್ಮೆ ಇಲ್ಲಿ ಸಮಸ್ಯೆಗಳು ಇರಬಹುದು. ಯಾರು ಗಂಡನ ಮನೆಯಲ್ಲಿ ಹೆಂಡತಿ ಆದವಳಿಗೆ ಅಥವಾ ಮದುವೆ ಮಾಡಿಸಿ ಕಳಿಸಿದ ತಂದೆ ತಾಯಿ ಮಗಳಿಗೆ ಏನಾದರೂ ನೋವು ಕಷ್ಟ ಇರ್ಬೋದು. ಅಪ್ಪ ಅಮ್ಮ ಹೇಳಬೇಕು, ಇಲ್ಲ ಮಗಳೇ ನೀನು ಪ್ರಾರ್ಥನೆ ಮಾಡು, ಮೊಣಕಾಲು ಹಾಕು, ದೇವ್ರ ಹತ್ರ ಹೇಳು, ನಾನಿದ್ದೇನೆ ಬಾ ಅಂತ ಹೇಳಿದರೆ ಅದು ತಪ್ಪಾದಂಥ ಒಂದು ವಿಚಾರ, ಒಂದು ಆಲೋಚನೆ. ಅದಕ್ಕೆ ಮಗಳೇ ಇಲ್ಲ, ನಾವು ಪ್ರಾರ್ಥನೆ ಮಾಡ್ತೇವೆ, ನೀನು ಭಯಭಕ್ತಿಯಾದ ತಂದೆ ತಾಯಂದಿರು ಅದೇ ಕೆಲಸ ಮಾಡಬೇಕು, ಅವರಿಗೆ ಸಪೋರ್ಟ್ ಮಾಡಬೇಕು. ಇಲ್ಲ ಮಗಳೇ ನಿಂಗೆ ಆಗ್ತದೆ, ನೀನು ಮಾಡು, ನೀನು ಅಲ್ಲೇ ಇರು, ನಾವು ನಿನ್ನಿಂದಿದ್ದೇವೆ, ಪ್ರಾರ್ಥನೆ ಮಾಡು. ನಾನು ಪ್ರಾರ್ಥನೆ ಮಾಡ್ತೀನಿ. ತಾಯಿ ಆದವಳು ಹೇಳಬೇಕು, ನಾನು ನಿನಗೋಸ್ಕರ ಪ್ರಾರ್ಥನೆ ಮಾಡ್ತೀನಿ. ಅಪ್ಪ ಹೇಳಬೇಕು, ನಾನು ನಿನಗೋಸ್ಕರ ಪ್ರಾರ್ಥನೆ ಮಾಡ್ತೀನಿ, ಅಲ್ಲೇ ಇರು. ಅದನ್ನು ಬಿಟ್ಟು ಇಲ್ಲ ಆ ಗಂಡನಿಗೆ ಈ ಥರ ಮಾತಾಡು, ಆ ಥರ ಮಾತಾಡು, ಹೀಗೆ ಹೇಳಿ ಕೊಡಬಾರ್ದು. ನೀವು ಮನಸ್ಸು ಬಿಟ್ಟು ಮಾತಾಡಿ, ಒಬ್ರಿಗೊಬ್ಬರು ಮಾತಾಡಿ, ಒಬ್ರನ್ನೊಬ್ಬರು. ಮತ್ತು ಇನ್ನೊಂದೇನೆಂದರೆ ಕುಟುಂಬದಲ್ಲಿ ಸಂಬಂಧಗಳಿರುತ್ತೆ, ಅತ್ತೆ ಸೊಸೆ ನಾದಿನಿ, ಮತ್ತು ಏನು ಹೇಳ್ತಾರೆ ಸಿಸ್ಟರ್ ಇನ್ ಲಾಸ್, ಆ ಥರ ಸಂಬಂಧಗಳಿರುವ ಭಾವ, ಹೀಗೆ ಅನೇಕ ಸಂಬಂಧಗಳೊಂದು ಕುಟುಂಬದಲ್ಲಿರುವಾಗ ಗಂಡನಾದವನು ತಿಳ್ಕೊಳ್ಬೇಕು, ನಾನು ಅವರ ಮಾತು ಕೇಳೋದಕ್ಕಿಂತ ನನಗೆ ಅಂತೇಳಿ ಒಂದು ತೀರ್ಮಾನ ಇರಬೇಕು. ಹೆಂಡತಿಯಾದವಳು ವಿಚಾರ ಮಾಡಬೇಕು, ನನ್ನ ತಂದೆ ತಾಯಿ ಮಾತು ಕೇಳೋದಕ್ಕಿಂತ ಅಥವಾ ನನ್ನ ಅಕ್ಕ ಅಣ್ಣ ಅವರ ಮಾತು ಕೇಳೋದಕ್ಕಿಂತ ನನಗೆ ನನ್ನ ಕುಟುಂಬ ಅಂತೇಳಿ ಒಂದು ಕುಟುಂಬದಲ್ಲಿ ತೀರ್ಮಾನ ತೆಗೆದುಕೊಳ್ಬೇಕು. ಈ ಥರ ಒಂದು ಮನೋಭಾವ ಬೆಳೆಯುತ್ತಲ್ಲ, ಆಗ ಮಾತ್ರವೇ ಕುಟುಂಬ ಸಂತೋಷವಾಗಿರಲಿಕ್ಕೆ ಸಾಧ್ಯ ಆಗ್ತದೆ. ಅದಕ್ಕೋಸ್ಕರ ಪರಸ್ಪರ ಮನಸ್ಸು ತೆರೆದು ಒಬ್ಬರಿಗೊಬ್ಬರು ಮೊದಲಿದ್ದ ಪ್ರೀತಿಗಿಂತಲೂ ಹೆಚ್ಚಾಗಿ ಒಂದು ದಿನಕ್ಕಿಂತ ಒಂದು ದಿನ ಹೆಚ್ಚಾಗಿ ಹೀಗೆ ಹೆಚ್ಚಾಗಿ ಸಂತೋಷವಾದ ಕುಟುಂಬ ನಡೆಸಲಿಕ್ಕೆ ಸಾಧ್ಯ ಆಗ್ತದೆ. ಹೌದು.
ಹಾಗೆ ಅಂದರೆ ಸಂತೋಷವಾಗಿ ನಾವು ಇರಬೇಕಾದ್ರೆ ಸಹ ಪರಸ್ಪರ ಒಬ್ಬರಿಗೊಬ್ರು ಏನು ಮಾಡಬೇಕು, ಕೈ ಜೋಡಿಸ್ಬೇಕು. ಕೈ ಜೋಡಿಸ್ಬೇಕು ಅಲ್ಲ, ನಿಜವಾಗ್ಲೂ. ಕೈ ಜೋಡಿಸದೆ ಹೋದರೆ ಅಂದರೆ ಅದೇ ನಾವು ಕೆಲವೊಂದು ಗಾದೆ ಹೇಳ್ತಾ ಇದೆ ನೋಡಿ, ಒಂದೇ ಕೈಯಿಂದ ಏನು ಮಾಡ್ಲಿಕ್ಕೆ ಆಗಲ್ಲ, ಶಬ್ದ ಚಪ್ಪಾಳೆ ಹೊಡಿಲಿಕ್ಕೆ. ಹೌದಲ್ಲ, ಈಗ ಒಂದೇ ಕೈಯಲ್ಲಿ ಹೊಡಿತಾ ಇದ್ರೆ ಚಪ್ಪಾಳೆ ಶಬ್ದನೇ ಬರುವುದಿಲ್ಲ. ನಾವು ಎರಡೂ ಕೈಯನ್ನು ತಟ್ಟಿದ್ರೆ ಮಾತ್ರ ಶಬ್ದ ಹೊರಗಡೆ ಬರ್ತದೆ. ಆಗಿದ್ಮೇಲೆ ಪರಸ್ಪರ ಒಬ್ಬರಿಗೊಬ್ರು ಏನು ಮಾಡುವವರಾಗಿರ್ಬೇಕು, ಮಾತಾಡಬೇಕು, ಸಮಯವನ್ನು ಕೊಡಬೇಕು, ಮನಸ್ಸು ತೆರೆದು ನಾವು ಮಾತಾಡಬೇಕು. ಮನಸ್ಸು ತೆರೆದು ಮಾತಾಡಿದಾಗ ಎಷ್ಟೋ ಕಷ್ಟಗಳು ಬಗೆಹರಿಯುತ್ತದೆ. ಹೌದು, ಬಗೆಹರಿಯದಿರುವಂಥ ಎಷ್ಟೋ ಕಷ್ಟಗಳು ಬಗೆಹರಿಯುತ್ತದೆ. ನಿಜವಾಗ್ಲೂ. ಅದಕ್ಕೆ ದೇವರು ವಾಕ್ಯ ಹೇಳ್ತದೆ ನೋಡಿ, ದೀನರಿಗಾದ್ರೂ ದೇವರು ತನ್ನ ಕೃಪೆಯನ್ನು ಅನುಗ್ರಹಿಸುತ್ತಾನೆ, ಅಹಂಕಾರಿಗಳನ್ನು ದೇವರು ಎದುರಿಸ್ತಾನೆ. ಅಂದರೆ ಕೆಲವೊಂದು ವಿಷಯಗಳಲ್ಲಿ ನಾವು ಕುಟುಂಬದಲ್ಲಿ ಅಹಂಕಾರಿಗಳಾಗಬಾರ್ದು. ತಾಳ್ಮೆ ಜೀವಿತ ನಮಗೆ ಬೇಕು. ತಾಳ್ಮೆಯಿಂದ ಇದ್ದರೆ ಅಂದರೆ ತಾಳ್ಮೆಯಿಂದ ಇರುವವನು ಇವತ್ತಲ್ಲ ನಾಳೆ ದೇಶವನ್ನು ಏನು ಮಾಡ್ತಾನೆ, ಅನುಭವಿಸ್ತಾನೆ. ಹಾಗಿದ್ಮೇಲೆ ಕುಟುಂಬದಲ್ಲಿರುವಂಥ ಸಂತೋಷವನ್ನು ಅನುಭವಿಸ್ತಾನೆ, ಮಕ್ಕಳ ಜೀವಿತದಲ್ಲಿರುವಂಥ ಆಶೀರ್ವಾದವನ್ನು ಅನುಭವಿಸ್ತಾನೆ. ಗಂಡನ ಜೊತೆಯಲ್ಲಿ ಇದ್ದರೆ, ಗಂಡನ ಮಾತನ್ನು ಕೇಳ್ತಾ ಗಂಡನಿಗೋಸ್ಕರವಾಗಿ ಗಂಡನ ಅಧೀನದಲ್ಲಿ ಇರುವವರು ಎಲ್ಲ ರೀತಿಯಾದಂಥ ಆಶೀರ್ವಾದವನ್ನು ಏನು ಮಾಡ್ತಾರೆ, ಹೊಂದಿಕೊಳ್ತಾರೆ. ಅದು ಬಿಟ್ಟು ಇಲ್ಲ ನಾನತ್ವ, ಅವರು ಮಾತು ಇವರು ಮಾತು, ಇವರು ಹೇಳಿದ ಆಲೋಚನೆ ಅವರು ಹೇಳಿದಂಥ ಆಲೋಚನೆ, ನೀನು ಹಾಗೆ ಹೋಗಬೇಡ, ಹೀಗೆ ಮಾಡು, ಹೀಗೆ ಮಾಡಬೇಡ, ಹಾಗೆ ಮಾಡು, ಇದೆಲ್ಲ ಏನಾಗ್ತದೆ ಹೇಳಿ, ಕುಟುಂಬದಲ್ಲಿ ಗಲಿಬಿಲಿಗಳು ಬರ್ತದೆ. ಖಂಡಿತ ಹೌದು, ಗಲಿಬಿಲಿಗಳು ನೋಡಿ. ದೇವರು ನಮಗೆ ಒಂದು ಹಾರಿಸುವಿಕೆಯನ್ನು ಕೊಟ್ಟಿದ್ದಾನೆ. ಒಳ್ಳೆಯದು ಕೆಟ್ಟದ್ದು ಎರಡೂ ನಮ್ಮ ಮುಂದೆ ಇದೆ. ಆದರೆ ಯಾವುದು ಬೇಕು ಅದನ್ನು ನಾವು ಆರಿಸ್ಕೊಳ್ಬೇಕು. ಈಗ ನೀವು ಒಂದು ಆಲೋಚನೆ ಕೊಡ್ತೀರಾ, ನಾನು ಒಂದು ಆಲೋಚನೆ ಕೊಡ್ತೇನೆ, ಅವರು ಒಂದು ಆಲೋಚನೆ, ಇನ್ನೊಬ್ರು ಇನ್ನೊಂದು ಆಲೋಚನೆ ಕೊಡ್ತಾರೆ, ಎಲ್ಲರೂ ಎಲ್ಲ ರೀತಿಯ ಆಲೋಚನೆ ಕೊಡ್ತಾರೆ. ಆದರೆ ಎಲ್ಲ ರೀತಿಯ ಆಲೋಚನೆಯನ್ನು ತಗೊಂಡು ಬಂದು ಕುಟುಂಬದಲ್ಲಿ ನನ್ನ ಹಾಕ್ಲಿಕ್ಕೆ ಹೋದ್ರೆ ಕುಟುಂಬ ಏನಾಗ್ತದೆ, ನಾಲ್ಕು ದಿಕ್ಕಾಗ್ತದೆ. ಒಳ್ಳೆ ಸುಂದರವಾಗಿದ್ದಂಥ ಒಂದು ಕುಟುಂಬ ವಿಚಿತ್ರವಾಗಿ ಹೋಗ್ತದೆ ಅಲ್ವಾ. ಆಗಿದ್ಮೇಲೆ ನಾವು ಅದಕ್ಕೆ ಆಸ್ಪದ ಕೊಡಬಾರದು. ಅದಕ್ಕೆ ಕೊಡದೆ ನಾವೇನು ಮಾಡಬೇಕು, ಒಬ್ಬರಿಗೊಬ್ಬರು ಹೊಂದಾಣಿಕೆಯಿಂದ, ಒಬ್ರಿಗೊಬ್ರು ಸಮಯವನ್ನು ಕೊಟ್ಟು, ಒಬ್ರಿಗೊಬ್ರು ಪ್ರೀತಿಯಿಂದ ನಾವು ಮುಂದಕ್ಕೆ ಹೆಜ್ಜೆ ಇಡಬೇಕು. ಮತ್ತು ಇನ್ನೊಂದು ವಿಷಯ ಏನಂದರೆ ಸಿಸ್ಟರ್, ನಮಗೆ ಗೊತ್ತಿರುವಂಥ ಕೆಲವು ಫ್ಯಾಮಿಲೀಸ್ ಇದ್ದಾರೆ, ಅವರು ಗಂಡ ಹೆಂಡತಿ ಮಾತನಾಡಿ 1 ವರ್ಷ 2 ವರ್ಷ 10 ವರ್ಷ 15 ವರ್ಷ ಒಂದೇ ಮನೆಯಲ್ಲಿ. ಆಶ್ಚರ್ಯ ಅನಿಸ್ತದೆ ಹೇಗಿರ್ತಾರೆ, ಹೇಗೆ ಏನು ಮಾಡ್ತಾರೆ ನೋಡಿ. ಅದೆಂಥ ಒಂದು ದುಃಖಕರವಾದ ಪರಿಸ್ಥಿತಿ. ಯಾರಾದರೂ ಒಬ್ಬರು ಹೋಗಲಿ, ಗಂಡಸರು ಯಾವಾಗಲೂ ಸ್ವಲ್ಪ ಏನಾಗಿರ್ತಾರೆ, ಅವರಿಗೆ ದೇವರು ಕುಟುಂಬದ ಒಂದು ಇದು ಕೊಟ್ಟಿದ್ದಾರೆ, ಜವಾಬ್ದಾರಿ ಕೊಟ್ಟಿದ್ದಾರೆ. ಕೆಲವೊಮ್ಮೆ ಅವರು ಸಿಟ್ಟು ಮಾಡ್ಕೊಳ್ತಾರೆ, ಕೆಲವೊಮ್ಮೆ ಅವ್ರು ಏನಾದ್ರು ಬೇಸರ ಮಾಡ್ಕೊಳ್ತಾರೆ. ನಾವೇ ಸ್ತ್ರೀಯರಾದವ್ರು ಏನು ಮಾಡಬೇಕು, ಹೋಗಿ ಅವರಿಗೆ ಸಮಾಧಾನ ಪಡಿಸಿ. ಸಿಟ್ಟು ಯಾವಾಗಲೂ ಸಿಟ್ಟಿರುವುದಿಲ್ಲ. ಹೌದು, ಸಿಟ್ಟು ಬರುವಾಗೆ ಮಾಡೋದು ಸ್ತ್ರೀಯರು. ಇವ್ರೇನು ಮಾಡ್ತಾರೆ, ಗಂಡಂದ್ರು ರೈಸಾದ ಕೂಡಲೇ ಮತ್ತೆ ನನ್ನ ಗಂಡ ಹೀಗೆ ಮಾಡಿದ್ರಲ್ಲ, ಆಯಿತು ಇಷ್ಟು ದಪ್ಪ ಮುಖ ಮಾಡಿಕೊಂಡು ಮತ್ತೆ ಗ್ಯಾಪ್ ಜಾಸ್ತಿ ಆಗ್ತದೆ. ಅದಕ್ಕಿಂತ ಬದಲು ಇಲ್ಲ ನೋಡಿ, ನಮಗೆ ಮದುವೆ ಆದಮೇಲೆ ನಮ್ಮ ಸರ್ವಸ್ವ ಯಾರು, ಗಂಡನೇ. ಮೊದಲು ದೇವರು, ನಂತರ ದೇವರು ಕೊಟ್ಟಿರೋದು ಗಂಡ. ಅವರನ್ನು ಸಂತೋಷಪಡಿಸ್ಬೇಕಾದ್ರೆ ನಾವು ಏನೇನು ಮಾಡಬೇಕು, ಅವ್ರಿಗೆ ಏನೇನು ಕೊಡಬೇಕು, ಮಾತಾಡಬೇಕು, ಎಲ್ಲವನ್ನು ನಾವು ತಿಳ್ಕೊಂಡಿರಬೇಕು. ಆಶ್ಚರ್ಯ ಆಗ್ತದೆ ಸಿಸ್ಟರ್, 15 ವರ್ಷ 20 ವರ್ಷ ಎಲ್ಲ ಮಾತಾಡದೇ ಇರ್ತಾರೆ. ಹೇಗಿರ್ತಾರೆ ಒಂದೇ ಮನೆಯಲ್ಲಿ. ಕೆಲವರಿಗೆ ಯಾರು ಮಧ್ಯಸ್ಥರು, ಯಾರು ಮಕ್ಕಳಿದ್ದರೆ ಕೆಲವರಿಗೆ ಮಧ್ಯಸ್ಥರು ಮಕ್ಕಳಿರ್ತಾರೆ, ಅಪ್ಪ ಅಮ್ಮನಿಗೆ. ಎಷ್ಟು ದುಃಖಕರವಾದ ಒಂದು ಪರಿಸ್ಥಿತಿ. ನಾಳೆ ಈ ಮಕ್ಕಳು ಏನು ಕಲಿತಾರೆ? ಮನೆಯೇ ಮೊದಲ ಪಾಠಶಾಲೆ ಅಂತ ಗಾದೆ ಹೇಳ್ತದಲ್ಲ, ಮನೆಯಲ್ಲಿ ಮಕ್ಕಳಿದೆ, ನಾಳೆ ಅವರೊಂದು ಫ್ಯಾಮಿಲಿ ಲೈಫ್, ಅವರು ಒಂದು ಬೆಳೆದ ನಂತರ ಅವ್ರು ಥಿಂಕ್ ಮಾಡಿ ನನಗೂ ಒಂದು ಫ್ಯಾಮಿಲಿ ಬೇಕು. ಬೇಡ, ಯಾಕೆ, ನನ್ನ ಅಪ್ಪ ಅಮ್ಮ ಹೀಗೆ ಅಲ್ಲ, ಅದಕ್ಕಿಂತ ಬದಲು ಹೀಗೆ ಇರೋಣ. ಕೆಲವು ಮಕ್ಕಳಿಗೆ ಮನಸ್ಸು ಮುರಿಯುತ್ತದೆ. ಅದನ್ನು ತಂದೆ ತಾಯಿ ತಿಳ್ಕೊಳ್ಬೇಕು. ಅವ್ರ ಮನಸ್ಸಿಗೆ ನೋವಾಗಬಾರ್ದು. ನಮ್ಮನ್ನು ನೋಡಿ ಅವ್ರು ಕಲಿಬೇಕು, ಹೇಳಬೇಕು, ಇಲ್ಲ ನನ್ನ ಅಪ್ಪ ಅಮ್ಮ ಒಳ್ಳೆ ಭಕ್ತರಾದವರು, ಒಳ್ಳೆಯ ಜನ, ಅವರ ಪ್ರೀತಿ ನೋಡಬೇಕು. ನಾವು ಆ ಥರ ಮಕ್ಕಳಿಂದ ಮೊದಲು ಸಾಕ್ಷಿಯಲ್ಲಿ ಮನೆಯಲ್ಲೇ ಆಗಬೇಕು ಸಾಕ್ಷಿ. ಆ ಸಾಕ್ಷಿ ನಾವು ಹೊಂದ್ಕೊಂಡ್ರೆ ಹೊರಗಡೆ ಹೋದರೆ ತಾನಾಗಿಯೇ ಸಾಕ್ಷಿಗಳು ಬರುತ್ತೆ. ನಾವೇನು ಹೆಚ್ಚು ನಮ್ಮನ್ನೇ ತೋರ್ಪಡಿಸಿಕೊಳ್ಬೇಕಾಗಿಲ್ಲ. ನಮ್ಮನ್ನು ನೋಡುವಾಗ ಗೊತ್ತಾಗ್ತದೆ ಕ್ರಿಸ್ತನ ಮಕ್ಕಳು ಇವರು ಅಂಥ ಒಂದು ಪ್ರೀತಿ ಅನುಭವಕ್ಕೆ ಗಂಡ ಹೆಂಡತಿಯಾದವರು ಬರಲೇಬೇಕು. ಸಂತೋಷಕರವಾದ ಕುಟುಂಬಕ್ಕೆ ಅಡಿಪಾಯ ಬೇಕಾದರೆ ಇದೆ.
ಒಳ್ಳೆಯ ಸಂಪರ್ಕ, ಹೌದು. ಇಬ್ಬರು ಪರಸ್ಪರ ಸಮಯ ಕಂಡುಕೊಂಡು ಮಾತನಾಡಿ ಒಟ್ಟಿಗೆ ಪ್ರಾರ್ಥನೆ ಮಾಡಿ. ಹೌದು. ಕೆಲವೊಮ್ಮೆ ಗಂಡ ಪ್ರಾರ್ಥನೆಗೆ ಬಾ ಅಂತ ಹೇಳಿದರೆ ಹೆಂಡತಿ ಬರುವುದಿಲ್ಲ ಹೇಳ್ತಾರೆ. ಹೆಂಡತಿ ಕರೆದರೆ ಗಂಡನಿಗೆ ಆಗುವುದಿಲ್ಲ. ಆದರೆ ಗಂಡ ಹೆಂಡತಿ ಇಬ್ಬರು ಕೈ ಜೋಡಿಸ್ಬೇಕು. ಹೌದು. ಪ್ರಾರ್ಥನೆ ವಿಷಯ, ಉಪವಾಸ, ಕೆಲವೊಮ್ಮೆ ಉಪವಾಸ ಪ್ರಾರ್ಥನೆಗೆ ಗಂಡಂದಿರಿಗೆ ಕೆಲವೊಮ್ಮೆ ಕೆಲಸಕ್ಕೆ ಹೋಗೋದ್ರಿಂದ ಅವರಿಗೆ ಆಗಲಿಕ್ಕಿಲ್ಲ. ಆ ಟೈಮಲ್ಲಿ ಹೆಂಡತಿ ಆದವಳು ಎಲ್ಲ ವಿಷಯಗಳನ್ನು ಹೇಳಿಕೊಂಡು ದೇವರ ಮುಂದೆ ಪ್ರಾರ್ಥನೆ ಮಾಡಲಿಕ್ಕೆ ಆಗ್ತದೆ. ಹೌದು. ಖಂಡಿತ ಅದೇ ಒಂದು ಸಕ್ಸಸ್. ಹೌದು. ಪ್ರಾರ್ಥನೆಯಿಂದ ನಡೆದೇ ಇರುವಂಥ ಯಾವುದಾದ್ರೂ ಉಂಟು? ದೇವರು ಹೇಳಿದಾರಲ್ಲ, ಸಾರಳಿಗೆ ಕೇಳಿದರೆ ಯೆಹೋವನಿಗೆ ಅಸಾಧ್ಯವಾದದ್ದು ಉಂಟು? ಯಾವುದು ಅಸಾಧ್ಯ ಇಲ್ಲದೆ ಎಲ್ಲ ಸಾಧ್ಯ. ಕುಟುಂಬ, ದೇವರ ಮಕ್ಕಳ ಕುಟುಂಬದಲ್ಲಿ ದೇವರ ಪ್ರಸನ್ನತೆ ಇರುತ್ತೆ. ಯೇಸು ಸ್ವಾಮಿಗೆ ಕೂಡ ಸಂತೋಷ ಆಗ್ತದೆ, ನನ್ನ ಮಕ್ಕಳ ಕುಟುಂಬ ಎಷ್ಟು ಸಂತೋಷವಾಗಿದೆ ನೋಡಿ. ಯೇಸು ಸ್ವಾಮಿ ಕೂಡ ಸಾಕ್ಷಿ ಹೇಳ್ಬೋದು, ಎಷ್ಟು ಚೆನ್ನಾಗಿದ್ದಾರೆ ನನ್ನ ಮಕ್ಕಳು. ಕರ್ತನ ಪ್ರಸನ್ನತೆ ನಾವು ಅನುಭವಿಸಬೇಕಾದ್ರೆ, ಈಗ ನೋಡಿ ನಮ್ಮ ಗಂಡ ಹೆಂಡತಿ ಮಧ್ಯದಲ್ಲಿ ಒಮ್ಮನಸ್ಸಿಲ್ಲ, ಐಕ್ಯತೆ ಇಲ್ಲ, ಮತ್ತು ಪ್ರಾರ್ಥನೆ ಮಾಡಿ ಏನು ಪ್ರಯೋಜನ? ಹೌದು. ದೇವರು ಕೇಳ್ತಾರೆ. ಯೇಸು ಸ್ವಾಮಿ ಹೇಳಿದ್ದಾರೆ, ಇಬ್ಬರು ಭೂಮಿಲಿ ಐಕ್ಯದಿಂದ ಒಂದೇ ಮನಸ್ಸಿನಿಂದ ಪ್ರಾರ್ಥಿಸಿದರೆ ಯೇಸು ಸ್ವಾಮಿ ಕೇಳ್ತಾರೆ. ಈಗ ಗಂಡ ಹೆಂಡತಿಯಲ್ಲಿ ಐಕ್ಯತೆ ಇಲ್ಲ ಅಂತ ಅವರು ಪ್ರಾರ್ಥನೆ ಮಾಡಿ ಏನು ಪ್ರಯೋಜನ? ನಾಳೆ ಮಕ್ಕಳು ಹೇಳ್ತಾರೆ, ಅಪ್ಪ ಡ್ಯಾಡಿ ಮಮ್ಮಿ ನಿಮ್ಮಲ್ಲೇ ಐಕ್ಯತೆ ಇಲ್ಲ ಅಲ್ಲ, ಹೌದು, ನೀವು ಹೀಗೆ ಪ್ರಾರ್ಥನೆ ಮಾಡಿ. ತುಂಬ ಜನ ಹೇಳಿದುಂಟು, ಕೇಳಿದ್ದೇನೆ ನಾನು. ನಮ್ಮ ಅಪ್ಪ ಅಮ್ಮ ಈ ಥರ ಮನೆಯಲ್ಲಿ ಮಾತಾಡೋದಿಲ್ಲ, ಅಪ್ಪ ಹೇಳಿದನ್ನು ಅಮ್ಮ ಕೇಳೋದಿಲ್ಲ, ಯಾವಾಗಲೂ ಜಗಳ ಮಾಡ್ತಾರೆ, ಬೇಸರ ಆಗ್ತದೆ, ಮನೆಗೆ ಹೋಗಲಿಕ್ಕೆ ಇಷ್ಟ ಇಲ್ಲ. ಆ ಮಕ್ಕಳ ಮನಸ್ಸು ಎಷ್ಟೊಂದು ಮುರಿದಿದೆ ನೋಡಿ. ನಾಳೆ ಆ ಮಕ್ಕಳ ಲೈಫು ಅವರು ಇವರನ್ನೇ ನೋಡಿ ಕಲಿಯೋದಲ್ಲ. ಇವರು ಒಳ್ಳೇದು ಕಲಿಸಿದ್ರೆ, ಅಪ್ಪ ಅಮ್ಮ ಒಳ್ಳೇದು ಕಲಿಸಿದ್ರೆ ನಾಳೆ ಮಕ್ಕಳು ಒಳ್ಳೇದಾಗ್ತಾರೆ. ಆಮೇಲೆ ಮನೆಯಲ್ಲಿ ಅಪ್ಪ ಅಮ್ಮ ಏನಾಗ್ತಾರೆ, ಸರಿ ಇಲ್ಲ ಅಂತೇಳಿ ಅವರು ಸರಿ ಇಲ್ಲ, ನಾಳೆ ಮಕ್ಕಳು ಹೀಗೇ ಬೆಳೆದು ಅವರು ಕುಟುಂಬದಲ್ಲಿ ಸರಿ ಇಲ್ಲ, ಮತ್ತು ಇಲ್ಲಿ ಅದೇ ಬಡ್ಕೊಂಡು ಅಳೋದು, ನನ್ನ ಮಗಳ ಕುಟುಂಬ ಈಗ ನನ್ನ ಮಗನ ಕುಟುಂಬ ಹಾಳಾಯ್ತು. ಎಲ್ಲಿ ಕಲ್ತಿದ್ದಾರೆ ಅವರು? ಮನೆಯಲ್ಲೇ. ಅದಕ್ಕೆ ತುಂಬ ಕೇರ್ಫುಲ್ಲಾಗಿ ಕುಟುಂಬ ಜೀವಿತ ನಡೆಸಲೇಬೇಕು. ದೇವರ ಕೃಪೆ ಇದ್ದರೆ ಮಾತ್ರ ಈ ಒಂದು ದುಷ್ಟ ಲೋಕದಲ್ಲಿ ಒಳ್ಳೆಯ ಕುಟುಂಬ ನಡೆಸಬೇಕಾ, ನಾವು ಪ್ರಾರ್ಥನಾಪೂರ್ವಕವಾಗಿ ದೇವರ ಕೃಪೆಯಲ್ಲಿ ಆಶ್ರಯಿಸಿ ದೇವರ ಭಯಭಕ್ತಿಯಿಂದ ದೇವರ ವಾಕ್ಯದ ಪ್ರಕಾರ ಜೀವಿಸಬೇಕು. ಹೌದು. ಅಂದರೆ ಒಳ್ಳೆಯ ಒಂದು ಇದು ವಾಕ್ಯ ನೋಡಿ, ಪರಸ್ಪರ ಒಂದು ಸಮಾಧಾನ ಸಂತೋಷವಾಗಿ ನಾವಿರಬೇಕಾದ್ರೆ ಪ್ರಾರ್ಥನೆ ಅಗತ್ಯವಾಗಿರಬೇಕು. ಇದು ಒಂದು ದುಷ್ಟ ಲೋಕ, ಎಲ್ಲ ಕಡೆಯಲ್ಲಿ ಸಹ ಒಂದು ಚಿಕ್ಕ ಅವಕಾಶ ಕೊಟ್ಟರೆ ಸಾಕು, ಕೊನೆಯದಾಗಿ ಹೋಗುವಂಥದ್ದೇ ಡೈವರ್ಸ್. ಆದರೆ ದೇವರ ಕೃಪೆ ಇದ್ದರೆ ಮಾತ್ರ, ದೇವರ ಹಸ್ತ ನಮ್ಮ ಜೀವನದಲ್ಲಿ ಇದ್ದರೆ ಮಾತ್ರ ಒಂದು ಸಫಲತೆಯ ಕುಟುಂಬವನ್ನು, ಅಂದರೆ ಒಳ್ಳೆಯ ಒಂದು ಸಂತೋಷದ ಕುಟುಂಬವನ್ನು ಜೀವಿಸಲಿಕ್ಕೆ ಸಾಧ್ಯ. ಹೌದು ಪ್ರಿಯರೇ, ಇಲ್ಲಿಯವರೆಗೂ ನಮ್ಮ ಈ ಒಂದು ಸಂಚಿಕೆಯನ್ನು ವೀಕ್ಷಿಸುತ್ತಾ ಬಂದಿದ್ದೀರಿ. ಇಲ್ಲಿಯವರೆಗೂ ಅನೇಕ ವಿಷಯಗಳನ್ನು ನೀವೆಲ್ಲರೂ ತಿಳಿದುಕೊಳ್ಳುವಂತೆ ಕರ್ತನು ನಿಮಗೂ ಸಹಾಯ ಮಾಡಿದ್ದಾರೆ, ನಮಗೂ ಸಹಾಯ ಮಾಡಿದ್ದಾರೆ. ಅದಕ್ಕೋಸ್ಕರವಾಗಿ ನಾನು ದೇವರಿಗೆ ಕೋಟಿ ಸ್ತೋತ್ರವನ್ನು ಸಲ್ಲಿಸುತ್ತೇನೆ. ಮಾತ್ರವಲ್ಲ, ಮುಂದಿನ ಸಂಚಿಕೆಯಲ್ಲಿ ಇನ್ನೂ ಹೆಚ್ಚಾದಂಥ ರೀತಿಯಲ್ಲಿ ಕರ್ತನ ಪಾದದಲ್ಲಿ ಕುಳಿತು ಕೇಳಿ ತಿಳ್ಕೊಂಡು ನಾವು ಬರಲಿಕ್ಕಿದ್ದೇವೆ. ಅಲ್ಲಿಯವರೆಗೆ ನಿಮ್ಮ ನೆಚ್ಚಿನ ಆಸರೆ ಟಿವಿಯನ್ನು ವೀಕ್ಷಿಸ್ತಾ ಇರಿ. ಧನ್ಯವಾದಗಳು.